ಅಪ್ಪ ಬಂದರೆ 13 ವರ್ಷ 12 ವರ್ಷ ಅವರು ಕೂಡ ಅಷ್ಟಾಗಿರ್ಬೋದು. 12 ವರ್ಷದಲ್ಲಿ ಏನು ತಿಳುವಳಿಕೆ ಇರುತ್ತೆ ನಮಗೆ? ಆ ವಿಡಿಯೋ ನಮಗೆ ಯೂಟ್ಯೂಬ್ ಅಂದರೆ ಏನಂತ ಗೊತ್ತಿಲ್ಲ. ಯೂಟ್ಯೂಬ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮುಟ್ಟೇ ಇಲ್ಲ ಅನಿಸುತ್ತೆ ಅವಾಗ. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ವೀಕಿಂದ ಸೌಜನ್ಯ ಕೇಸ್ ಬಗ್ಗೆ ಶಮೀರ್ ಅವರು ಮಾತಾಡಿದರು. ತುಂಬ ಜನರಿಗೆ ಸೌಜನ್ಯ ಕೇಸ್ ಬಗ್ಗೆ ಅಷ್ಟೊಂದು ಅಂದರೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ಏನಾಗಿದೆ. ಇವಾಗ ಶಮೀರ್ ಅವರು ನಾವು ವಿಡಿಯೋ ನೋಡುವಾಗ ಗೊತ್ತಾಗುತ್ತೆ. ಅದರ ಒಳಗೋಗಿ ನಾವೇ ಅದರಲ್ಲಿ ವಿಡಿಯೋದಲ್ಲಿ ಇದ್ದೀವಿ, ಒಂದು ಹೆಡ್ಫೋನ್ ಹಾಕಿ ನೋಡಿದ್ರೆ ಅವರು ಹೇಳುವ ಒಂದು ಪಾಯಿಂಟ್ ಆಫ್ ವ್ಯೂ, ಒಂದು ವಿಷನ್ ನೋಡುವಾಗ ಎಷ್ಟು ಬೇಸರ ಆಗುತ್ತಂದರೆ ಒಂದು ಸಮೀರ್ ಅವರಿಗೆ ಒಂದು ಸಲ್ಯೂಟ್. ಯಾಕಂದರೆ ಅಷ್ಟು ಒಂದು ಸಂಶೋಧನೆ ಅಂದರೆ ಹುಡುಕಿ ಮಾಡಿದಾರಲ್ವ ವಿಡಿಯೋ. ತುಂಬ ಜನ ಅವ್ರಿಗೆ ಎಜುಕೇಟೆಡ್ ಇದ್ದಾರಾ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಕಾರ ಅವರು ಎಜುಕೇಟೆಡ್ ಆಗಿಲ್ಲ. ನೀನು ಮುಸ್ಲಿಮು ಹಿಂದೂ ಟೆಂಪಲ್ ಬಗ್ಗೆ ಏನು ಮಾತಾಡ್ತೀವಿ ನೋಡೋಕೆ ಹೋದರೆ, ಯಾರೆಲ್ಲ ವೀಡಿಯೋನ ಕರೆಕ್ಟಾಗಿ ನೋಡಿದ್ದಾರೆ ಅವರಿಗೆ ಅರ್ಥ ಆಗುತ್ತೆ. ಯಾರೆಲ್ಲ ಅರ್ಧ ರೀಲ್ಸ್ ನೋಡ್ಕೊಂಡು ಬರ್ತಾರಲ್ವ, ಅವರಿಗೆ ಅಷ್ಟೇ ಅದು ಅವರಿಗೆ ಒಂಥರ ಬುದ್ಧಿಮಾಂದ್ಯ ಇಲ್ಲದವರು ಅಂತ ಹೇಳ್ಬೋದು. ಅವರೆಲ್ಲ ಕಂಪೇರ್ ಮಾಡುವಾಗ ಬುದ್ಧಿ ಇಲ್ಲದವರು ಅಷ್ಟೇ. ಅಷ್ಟು ಒಂದು ಎಫರ್ಟ್ ಹಾಕಿ ಮಾಡಿದಾರಲ್ವ ವಿಡಿಯೋ, ನನಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಹೇಳೋಕ್ಕಾಗಲ್ಲ, ನನಗೆ ಅಷ್ಟು ನನ್ನ ಮಂಗಳೂರು ಆದರೂ ಕೂಡ ನನಗೆ ಅಷ್ಟು ವಿಷಯ ಗೊತ್ತಿಲ್ಲ. ಯಾಕಂದರೆ ಆಗಿರೋದು 2012, 2012 ಆಗಿರೋದು. ನಾನಾಗ ನನ್ನಾಗ ಆಡ ವಯಸ್ಸು ನಂದು, ಅವರು ಕೂಡ ಆಡ ವಯಸ್ಸು. ಏನೆಂದರೆ ಅವಾಗ ನೀನು ಮಾತಾಡಲಿಲ್ಲ ಯಾಕೆ, 2012 ಯಾಕೆ ಮಾತಾಡಿಲ್ಲ, ಇವಾಗ ಯಾಕೆ ಮಾತಾಡ್ತೀರಾ ಅಂತ ಕೇಳುವವರು ಒಂದು ಸಲ ಕೇಳ್ಕೊಳ್ಳಿ. ಈ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಇವಾಗ ಆಗಿರೋದು 2012, ಓಕೆ. ಆವಾಗ ಅವ್ರ ಏಜ್ ಎಷ್ಟು, ನನ್ನ ಏಜ್ ಎಷ್ಟು. ಇವಾಗ ನಾನು ವೀಡಿಯೋ ಮಾಡ್ತೀನಿ, ನನ್ನ ಏಜ್ ಎಷ್ಟಾಗುತ್ತೆ ಇವಾಗ? ನಂದೊಂದು ಅಪ್ಪ ಬಂದರೆ 13 ವರ್ಷ 12 ವರ್ಷ ಅವರು ಕೂಡ ಅಷ್ಟಾಗಿರ್ಬೋದು. 12 ವರ್ಷದಲ್ಲಿ ಏನು ತಿಳುವಳಿಕೆ ಇರುತ್ತೆ ನಮಗೆ? ಆ ವಿಡಿಯೋ ನಮಗೆ ಯೂಟ್ಯೂಬ್ ಅಂದರೆ ಏನಂತ ಗೊತ್ತಿಲ್ಲ. ಯೂಟ್ಯೂಬ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮುಟ್ಟೇ ಇಲ್ಲ ಅನಿಸುತ್ತೆ ಅವಾಗ. ಫೇಸ್ಬುಕ್ ಇತ್ತು, ಇನ್ಸ್ಟಾಗ್ರಾಮ್ ಮುಟ್ಟೇ ಇಲ್ಲ ಅನಿಸುತ್ತೆ ಅವಾಗ. ಏನೋ ಗೊತ್ತಿಲ್ಲ ನನಗೆ. ಬಟ್ ಇಂಡಿಯಾ ಪೀಪಲ್ ಏನು ಗೊತ್ತಾ, ಎಮೋಷ್ನಲ್ ಪೀಪಲ್. ಇವಾಗ ಟ್ರೆಂಡಿಂಗ್ ಆದರೆ ಮಾತ್ರ ಅದನ್ನು ಇಟ್ಕೊಳ್ತಾರೆ, ಆಮೇಲೆ ಅಷ್ಟೇ ಅದು. ಇವಾಗ ಸಮೀರ್ ಏನು ವೀಡಿಯೋ ಮಾಡಿದ್ದಾರೆ, ಒಂದು ಟ್ರೆಂಡಿಂಗ್ ಇರೋ ಒಂದು 1 ಮಂತ್ ಇರುತ್ತೋ ಗೊತ್ತಿಲ್ಲ, 1 ಮಂತ್ ತನಕ ಬಟ್ ಸೌಜನ್ಯ ಕೇಸ್ ಆ ಥರ ಆಗಲ್ಲ. ವರ್ಷದಿಂದ ಆಗ್ತಾ ಇದೆ ಇದು, ಅದರ ಪರ ಹೋರಾಟ ಎಲ್ಲ ಆಗ್ತಾ ಇದೆ. ಆ ಥರ ಆಗಲ್ಲ. ನಾನು ಲಾಸ್ಟ್ 4 ಮಂತ್ ಬ್ಯಾಕ್ ಅದರ ಬಗ್ಗೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೆ. ಇವಾಗ ಇದು 2ನೇ ಸಲ ವೀಡಿಯೋ ಮಾಡಿರೋದು ನಾನು. ಯಾಕಂದರೆ ನನಗೆ ಸತ್ಯದ ಪರ ಬೇಕು, ಯಾಕಂದರೆ ಅವ್ರಿಗೆ ನ್ಯಾಯ ಸಿಗಬೇಕು. ಒಂದು ಕಂಟೆಂಟ್ ಕ್ರಿಯೇಟರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನ್ಯಾಯ ಪರ ನಾವು ಕೂಡ ನಿಲ್ಲಬೇಕಾಗುತ್ತೆ. ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇದು ಸರ್ಕಾರ ಅಂದರೆ ಇದು ಕಾನೂನು ಇರೋದು ವೇಸ್ಟು. ನನ್ನ ಪ್ರಕಾರ ವರ್ಸ್ಟ್ ಕಾನೂನು ಅಂತ ಹೇಳ್ಬೋದು. ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಜನರಿಗೆ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂದರೆ ನಾವು ಯಾಕೆ ಟ್ರಸ್ಟ್ ಮಾಡಬೇಕು ಕಾನೂನನ್ನು? ನಮ್ಮ ಇಂಡಿಯಾದಲ್ಲಿ ಎಷ್ಟಾಗುತ್ತೋ ರೇಪು, ಕೊಲೆ ತುಂಬ ಆಗುತ್ತೆ. ರೆಕಾರ್ಡ್ ಆಗಿದೆ, ಬಟ್ ಅದು ನ್ಯಾಯ ಸಿಕ್ಕಿದೆಯಾ ಇಲ್ವೋ ಗೊತ್ತಿಲ್ಲ. ಅದು ಒಂದು ರೆಕಾರ್ಡ್ ಆಗಿದೆ ಅಷ್ಟೇ. ನ್ಯಾಯ ಸಿಕ್ಕಿದೆಯಾ ಇಲ್ವೋ ಅಂತ ಅದು ರೆಕಾರ್ಡ್ ಆದರೆ ಸಾಕು ಅಂತ ಕೆಲವೊಂದು ಜನ, ನ್ಯಾಯ ಸಿಕ್ಕುತ್ತೋ ಇಲ್ವೋ ಅಂತ ಕೆಲವೊಂದು ಜನ. ಬಟ್ ನ್ಯಾಯ ಸಿಕ್ಕದಿದ್ರು ಕೂಡ ಅವ್ರು ಅನುಭವಿಸಿದ ನೋವು ಏನಿದೆ, ಕಷ್ಟ ಏನಿದ್ರೆ ಅವರಿಗೇ ಗೊತ್ತು. ಅಷ್ಟೊಂದು PUC ಇರುವಾಗ ಒಂದು ಬುಕ್ ಓದಿತ್ತಾ ಇದೆ. ರಾಜನ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಬಟ್ ಅವ್ರ ಹೆಸರು ಹಮ್ಮುರಾಬಿ ಅಂತ, ರಾಜನ ಹೆಸರು. ಅವನು ಹೆಂಗಂದರೆ ಇಂಡಿಯಾದವನಲ್ಲ, ಬಟ್ ಯಾವ ಕಂಟ್ರಿ ನನಗೆ ಅದು ಅಷ್ಟು ಸೆಕೆಂಡ್ PUCಯಲ್ಲಿ ಓದಿರೋದಲ್ವ, ಇವಾಗ ಸ್ವಲ್ಪ ನೆನಪಾಗ್ತಿದೆ. ಹಮ್ಮುರಾಬಿ ಅಂತ. ಅವನು ಹೆಂಗಂದರೆ ರೂಲ್ ಮಾಡುವಾಗ ಅವನೊಂದು ಬೇರೆ ಶೈಲಿಯ ರೂಲ್. ಯಾರನ್ನು ಕೊಂದರೆ ಅವನು ಕತ್ತರಿಸಿ ಬಿಡೋದು, ಕಳ್ತನ ಮಾಡಿದರೆ ಕೈಯೇ ಕಡಿದು ಬಿಡೋದು. ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ. ಅವರ ಕಾನೂನು ಸಾಹಿತ್ಯ ನನಗೆ ತುಂಬ ಇಷ್ಟ. ಬಟ್ ಅದೇ ಆ ರೀತಿ ಮಾಡೋದ್ರಿಂದ ಜನರೇ ಅವರನ್ನು ಲೈಕ್ ಮಾಡ್ತಾ ಇಲ್ಲ. ಯಾಕಂದರೆ
ಯಾರೆಲ್ಲ ತಪ್ಪು ಮಾಡಿಲ್ಲ ಅವ್ರಿಗೆ ಕೂಡ ಶಿಕ್ಷೆ ಆಗ್ತಿತ್ತು ಅಲ್ಲಿ. ಅದಕ್ಕಾಗಿ ಜನರು ಕೂಡ ಲೈಕ್ ಮಾಡ್ತಾ ಇರಲಿಲ್ಲ. ಯಾರೆಲ್ಲ ತಪ್ಪು ಮಾಡಿದಾರೆ, ಕೊಲ್ಲಿದ್ರೆ ಒಂದು ಮಿಷಿನ್ ಇತ್ತು, ಗ್ಯಾಲಟಿನ ಏನೋ ಬರುತ್ತೆ ಹೆಸರು, ಅದ್ರಾಗೆ ಹಾಕೋದು ಒಂದು ಮಿಷಿನ್ ಅಂತ. ಅದು ಎಲ್ಲ ಕತ್ತರಿಸಿ ಪುಡಿ ಪುಡಿ ಮಾಡಿ ಬರುತ್ತೆ. ಆ ಥರ ಎಲ್ಲ ಕಾನೂನು ತರಬೇಕು, ಬರ್ಬೋದು. ಬಟ್ ಮೊದಲು ನಮ್ಮದು ಇಂಡಿಯಾದ ಕಾನೂನು ವ್ಯವಸ್ಥೆ ಸರಿಯಾಗಬೇಕು. ಆಗ ಮಾತ್ರ ನಮ್ಮದು ದೇಶ ಉದ್ಧಾರ ಆಗುತ್ತೆ. ಮೊದಲು ಕಾನೂನು ವ್ಯವಸ್ಥೆ ಮತ್ತು ಮೇಯ್ನಾಗಿ ಎಜುಕೇಷನ್ ಸರಿಯಾಗಬೇಕು, ಎಜುಕೇಷನ್ ಸಿಸ್ಟಮ್ ಸರಿಯಾಗಬೇಕು. ಇದೆರಡು ಸರಿಯಾದರೆ ಆಲ್ಮೋಸ್ಟು ಎಜುಕೇಷನ್ ಇದ್ದರೆ ನಾರ್ಮಲಾಗಿ ಎಲ್ರಿಗೂ ಬುದ್ಧಿ ಒಂದು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಈ ಥರ ನೀನು ಮುಸ್ಲಿಮು ಆ ಥರ ಎಲ್ಲ ಒಂಥರ ಪೋಲಿಗಳು ಇರ್ತಾರಲ್ವ, ಆ ಥರ ಎಲ್ಲ ಬರುತ್ತೆ. ಯಾರೆಲ್ಲ ನ್ಯಾಯದ ಪರ ನಿಲ್ತಾರೆ ಅವರು ಮುಸ್ಲಿಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಬರಲ್ಲ. ಮುಸ್ಲಿಮು, ಹಿಂದೂ, ಕ್ರಿಸ್ತನ್ನು ಅದು ಯಾರು ಬರಲ್ಲ. ಯಾರೆಲ್ಲ ನ್ಯಾಯದ ಪರ ನಿಲ್ಲಲ್ಲ ಅವ್ರು ಯಾರೇ ಆಗಲಿ, ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚನ್ ಆಗಿರ್ಬೋದು, ಯಾರೇ ಆಗಲಿ, ಅವ್ರು ಮಾಡಿರೋ ತಪ್ಪೇ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.